ಫೇಸ್ ಮಾಸ್ಕ್ ಅನ್ನೋ ಒಂದು ಟೆಕ್ನಿಕಲ್ ಮೂಲಕ ವಿಷ್ಣುವರ್ಧನ್ ಅವ್ರನ್ನ ಮತ್ತೆ ತೆರೆ ಮೇಲೆ ತರಬೇಕು. ಕೊನೆಯ 20 ನಿಮಿಷ, ಹೌದು. ಕೊನೆಯ 20 ನಿಮಿಷ ಅವತ್ತು ಆ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಅಭಿಮಾನಿಗಳು ಮಿಸ್ ಮಾಡ್ಕೊಂತಿದ್ರು ಅನ್ನೋದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆಗ ನಿಮ್ಮನ್ನು ಕಂಡಿದ್ದೆ, ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ನಾನು ನೋಡಿದ್ದೆ, ಕೇಳಿದ್ದೆ, ನಿಮ್ಮ ಇಂಟರ್ವ್ಯೂಗಳನ್ನು ದೂರದಿಂದ ಗಮನಿಸಿದ್ದೆ. ಆ ಸಿನಿಮಾದ ಅನುಭವ ಹೇಳಿ ಸರ್. ಆ ಸಿನಿಮಾದ ಅನುಭವ ಹೇಳಬೇಕಂದ್ರೆ ಅದು ಭಾಳ ಆಕಸ್ಮಿಕವಾಗಿ ಬಂತು, ಭಾಳ ವಿಶೇಷತೆ ಅನ್ನಿಸ್ತದು. ಕೊನೆಯ ಘಳಿಗೆಯಲ್ಲಿ ಅದನ್ನು ಅವ್ರ ಯಜಮಾನ್ರನಲ್ಲಿ ತೋರಿಸ್ಬೇಕಂತಕ್ಕಂಥ ಯೋಚನೆ ಸಾಜಿದ್ ಖುರೇಶಿ ಅಂತ ನಿರ್ಮಾಪಕರು ಹೌದು, ಕಡೆಗೆ ಅವರೇ ನಿರ್ದೇಶಕರಾಗ್ಬಿಟ್ರು. ಯಾಕಂದ್ರೆ ಆ ಚಿತ್ರದ ಮೂಲ ನಿರ್ದೇಶಕರಿಗೆ ಹುಷಾರಿಲ್ದಂಗೆ ಆಯ್ತು. ಹೌದು ಹೌದು. ಸೊ ಕಡೆಗೆ ಅದನ್ನು ನಿಲ್ಲಿಸಬಾರ್ದು, ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅಂತ ಅವರು ಯೋಚನೆ ಮಾಡಿಕೊಂಡು ಫೈನಲ್ ಆಗಿ ಇದು ವಿಷ್ಣುಜಿಯವ್ರನ್ನೇ ತರಬೇಕು ಅನ್ನೋ ಯೋಚನೆ ಅವ್ರ ತಲೆಯಲ್ಲಿ ಮೂಡಿ ಬಂತು. ಆವಾಗ ಅದರದ್ದು ಹುಡುಕಾಟ ಶುರು ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ತುಂಬ ಸರ್ವೆಗಳು ಮಾಡಿದರು. ಭಾಳಷ್ಟು ಜನ ವಿಷ್ಣುಜಿಯವರ ಅಭಿನಯ ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ. ಜೂನಿಯರ್ ವಿಷ್ಣುವರ್ಧನ್ ಅವರು ಬಹಳಷ್ಟು ಜನ ಇದ್ದಾರೆ. ಅದರ ಒಂದು 3-4 ಜನರನ್ನ ಸ್ಟಾರ್ಟಿಂಗ್ ಅವರು ಆಯ್ಕೆ ಮಾಡಿಕೊಂಡು, ಅಂದರೆ ಮೂಲತಃ ನಂದು ನನಗೆ ಈ ಮೊಬೈಲ್ ಬಂದ ಮೇಲೆ ನನಗೆ ಫೇಸ್ಬುಕ್ ಹಾಕೊಳ್ಳೋದು, ಇನ್ಸ್ಟಾಗ್ರಾಮ್ ಹಾಕೋದು ಅದು ಯಾವುದೋ ಅಭ್ಯಾಸ ಇರಲಿಲ್ಲ ನನಗೆ. ಮೊದಲಿಂದ ಕೂಡ ಅದು ಇರಲಿಲ್ಲ ನನಗೆ. ನಾನಾಗೇ ಇರಬೇಕು, ವೇದಿಕೆಯಲ್ಲಿ ಕೊಂಡರು ಅವ್ರು ಹಾಕ್ಕೊಳ್ಳಿ ಅಂದರೆ ಹಾಕಬಾರ್ದು ಅಂತಲ್ಲ, ನನಗೆ ಅದು ರೂಢಿ ಇಲ್ಲ. ನಾನು ಮೊದಲಿಂದ ಅದನ್ನು ಯಾಕೋ ಅದ್ರ ಬಗ್ಗೆ ಆಸಕ್ತಿನೂ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾರಿಗೂ ಹೆಚ್ಚು ಪರಿಚಯ ಇಲ್ಲ. ನಾನು ಗೊತ್ತಿದ್ದರಿಂದ ನಾನು ಪರಿಚಯ ಆಗ್ತಾರೆ. ತುಂಬ ಜನ ಕರ್ಕೊಂಡೋಗಿ ಶೂಟ್ ಮಾಡಿದ್ದಾರೆ ಕೊನೆಯ ಸನ್ನಿವೇಶಕ್ಕೆ ಬೇಕಾದನ್ನ. ಎಲ್ಲರದ್ದು ಸುಮಾರು ಜನ ಜೂನಿಯರ್ ವಿಷ್ಣುವ್ರು ಕರ್ಕೊಂಡೋಗಿ ಶೂಟ್ ಮಾಡಿದಾಗ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ ಅವ್ರಗಳಿಗೆ. ಅವ್ರು ಏನು ಕಲ್ಪನೆ ಇಟ್ಕೊಳ್ಳೋದು ಅದು ಮ್ಯಾಚ್ ಆಗ್ತಿರಲಿಲ್ಲ. ಕಡೆಗೆ ನನ್ನ ಫೋಟೋಸು, ನನ್ನ ವಿಷಯ ಎಲ್ಲ ಸಿಕ್ಕಾಗ ಅವ್ರು ನನ್ನ ಕರೆಸಿದ್ದಾರೆ. ಕರೆಸಿದಾಗ ಇದು ಅವತಾರ್ ಅಂತ ಸಿನಿಮಾ ಇಂಗ್ಲೀಷ್ ಪಿಕ್ಚರ್ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಮೇಕಪ್ ಮ್ಯಾರನ್ನೇ ಕರೆಸಿದ್ರು ಅವರು. ಸೊ ಅವರು ಬಂದು ಕಡೆಗೆ ನನ್ನೆಲ್ಲ ಟೆಸ್ಟ್ ಮಾಡಿ ಮೇಕಪ್ ಮಾಡಿದಾಗ ಇದು 99% ಇದು ಮ್ಯಾಚ್ ಆಗುತ್ತೆ, ಇನ್ನು 10% ನಮ್ಮ ಫೋಟೋಗ್ರಫಿ ಟೆಕ್ನಾಲಜಿ ಏನಿದೆ ಅದರಲ್ಲಿ ನಾವು ಮಾಡ್ಕೋಬೋದು ಅಂತ ಅವ್ರು ರಿಸಲ್ಟ್ ಕೊಟ್ಟರು. ರಿಸಲ್ಟ್ ಕೊಟ್ಟ ಮೇಲೇ ನಮ್ಮನ್ನು ಪೂರ್ತಿ 1 ವಾರ 10 ದಿವಸ ಅದಕ್ಕೆ ನನಗೆ ಬಳಸ್ಕೊಂಡ್ರು ಇದಕ್ಕೆ ಸಿನಿಮಾದಲ್ಲಿ. ಸೊ ಅದು ನಾನೊಬ್ಬನೇ ಆರ್ಟಿಸ್ಟು, ಸುಮಾರು ಒಂದು 30-35 ಜನ ಟೆಕ್ನಿಷಿಯನ್ಸ್ಗಳು ಅವರೆಲ್ಲರೂ. ಸೊ ಒಂದು 10 ದಿನದ ಕಾಲ ಇದು ಫೋಟೋಶೂಟು, ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕು ಎಲ್ಲವನ್ನೂ ತೊಗೊಂಡು ಕಾಸ್ಟ್ಯೂಮ್ ಸಮೇತ ಇದು ಮಾಡಿಸಿ ಶೂಟ್ ಮಾಡ್ಕೊಂಡ್ರಲ್ಲಿ. ಹೈದ್ರಾಬಾದಲ್ಲೇ ಶೂಟಿಂಗ್ ಆಗಿತ್ತು.